ಲೇವಂಟೆ ಆ ಪೂಜಾರಿ ಎತ್ಬಿಟ್ಟನು. ತಡ್ಕೋ ಪೂಜಾರಿಗೆ ಕರ್ನಾಟಕದಲ್ಲಿರೋ ಡಾನ್ಗಳಲ್ಲ ಇಡೀ ಇಂಡಿಯಾದಲ್ಲಿರೋ ಡಾನ್ಗಳನ್ನ ಕರ್ಕೊಂಡ್ ಬಂದಿದ್ರು ಪೂಜಾರಿದು ಒಂದ್ ಕೂದ್ಲು ಕಿತ್ಕೊಳಕ್ ಆಗ್ತಿರ್ಲಿಲ್ಲ. ನೀನೇನಾದ್ರೂ ಇವತ್ ಬಂದಿದ್ರೆ ನಿನ್ನ ಕತೆನೂ ಮುಗಿಸ್ಬಿಡ್ತಿದ್ದೆ. ಕ್ಲಾಸ್ ಆಗಿ ಬಂದ್ರೆ ಭಕ್ತಿಲ್ ಪೂಜೆ, ಮಾಸ್ ಆಗಿ ಬಂದ್ರೆ ಮಚ್ಚಲ್ ಪೂಜೆ. ನಿಮ್ ಹುಡುಗರು ಹುಷಾರಾದ್ಮೇಲೆ ಶಾಂತಲ ಸಿಲ್ಕ್ ಹೌಸ್ ಕರ್ಕೊಂಡು ಹೋಗಿ ಸೀರೆ ಕುಡ್ಸು, ಬಳೆಪೇಟೆ ಕರ್ಕೊಂಡು ಹೋಗಿ ಚುಕ್ಕಿ ಬಳೆ ಕುಡ್ಸು. ಯಾಕೆಂದ್ರೆ ನಿಮ್ ಟೀಮ್ಗೆ ಅದೇ ಸೂಟಬಲ್. ಪೂಜಾರಿ ಮುನ್ನ ಇದ್ರಲ್ಲಿ ನಿಂದೇನ್ ಡಬ್ಬಲ್ ಗೇಮ್ ಇಲ್ಲ ತಾನೆ? ಅಯ್ಯ, ಒಳ್ಳೆ ನಾಗರಾಜ ಸವಾಸ ಆಯ್ತಲ್ಲ ನಿಂದು. ಮನುಷ್ಯರನ್ನ ನಂಬಲ್ಲ ಅಂತ್ಯಾ? ನಂಬಿ ಹೊಡ್ಸ್ಕೊಂಡಿದ್ದೀನಲ್ಲ ಅದಕ್ಕೆ. ನೀನು ಫಯಾಜ್ನ ಜೀವಕ್ ಜೀವ ಅನ್ಕೊಂಡಿದ್ದೆ, ಅವನ್ಗೆ ಇಟ್ಬಿಟ್ಟಲ್ಲ. ನೋಡು, ಮುನ್ನ ಕಾರಣ ಇಲ್ದೆ ಯಾವ ಕೆಲಸನೂ ಮಾಡೋನಲ್ಲ. ನಾನು ರಾಜನ್ ತರ ಮೆರಿಬೇಕು ಅನ್ಕೊಂಡವನು. ಗುಲಾಮನ್ ತರ ಬರ್ತಕ್ ನನ್ಗೆ ಇಷ್ಟ ಇಲ್ಲ. ಫಯಾಜ್ ಹತ್ರ ಇಷ್ಟು ದಿವಸ ನಿಯತ್ತಾಗಿದ್ದೆ, ಒಪ್ಕೋತೀನಿ. ಯಾಕಂದ್ರೆ ಅವನ್ ನೆಕ್ಸ್ಟ್ ಏರಿಯಾಗಳೆಲ್ಲ ನನಗ್ ಬರುತ್ತೆ ಅಂತ. ಆದ್ರೆ ಯಾವನೋ ಗಳಗಂಟೆ ಪೂಜಾರಿ ಮಧ್ಯ ಬಂದ ಅಂತ ನಮ್ಮನ್ನ ಕಸ 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 ನೋಡ್ತಿದ್ದಾನೆ. ನೋಡು ಬೇರಮ್ಮ, ಫಯಾಜ್ ಬೈಗೂ ಪೂಜಾರಿಗೂ ಇಬ್ಬರಿಗೂ ಒಟ್ಟಿಗೆ ಸ್ಕೆಚ್ ಹಾಕಿದ್ದೀನಿ. ಮಚ್ಚಾಣೆಗೂ ನಂಬು ಅಂತ ಹೇಳ್ತೀಯ? ನೋಡು, ನಾವು ಹುಟ್ಟಿದಾಗ ನಮ್ಮಪ್ಪ ಲಾರಿ ಪ್ಲೇಟ್ಗಳನ್ನೆಲ್ಲ ಕದ್ಬಿಟ್ಟು ತಟ್ಬಿಟ್ಟು ಮಚ್ ಮಾಡ್ತಿದ್ದಂತೆ. ಆ ಮಚ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮುನ್ನ ಒಂದ್ಸಲಿ ಹೇಳ್ಬಿಟ್ರೆ ಮುಗಿದೋಯ್ತು. ನೀನು ಮಹಾಭಾರತದಲ್ಲಿ ಶಕುನಿ ಇದ್ದಾಗೆ. ನೈ ರೇ ನೈ, ವೀರ್ ಸಾದಿಕ್ ಬೋಲೋ. ಹಾ, ಮುನ್ನ ಇಬ್ಬರನ್ನ ಎತ್ತಿದ ಮೇಲೆ ಇಡೀ ಬೆಂಗಳೂರಿನ ಇಬ್ರು ಅರ್ಧ ಹಂಚ್ಕೊಂಡ್ಬಿಡೋಣ. ಆಮೇಲೆ ಇಡೀ ಅಂಡರ್ ವರ್ಲ್ಡ್ ಅಲ್ಲೇ ಪೈರಾಮ ಮುನ್ನ ಅನ್ನೋ ಎರಡೇ ಹೆಸರು ಕೇಳಿಸ್ತಾ ಇರ್ಬೇಕು. ಕೇಬಲ್ ದಂಧೆ, ಹಾಲ್ ದಂಧೆ, ಪೆಟ್ರೋಲ್ ಮಿಕ್ಸಿಂಗು, ಮಂತ್ಲಿ ಹಫ್ತಾ, ರೋಲ್ ಕಾಲು ಎಲ್ಲಾದ್ರಲ್ಲೂ 50-50 ಏನಂತ್ಯಾ? ಒಲೆ ಬುದ್ಧಿವಂತ ನೀನು. ಅದಕ್ಕೆ ಅಲ್ವಾ ಇನ್ನು ನುಡ್ಕೊಂಡ್ ಬಂದಿರೋದು. ನನ್ ಮಾತ್ ನೀನ್ ಅವತ್ತೇ ಒಪ್ಕೊಂಡಿದ್ರೆ ಆ ಪೂಜಾರಿ ಸತ್ತು 11 ದಿವಸ ತಿಥಿನೂ ಆಗೋಗಿರೋದು. ಅದ್ ಸರಿ, ಡೀಲ್ ಯಾವಾಗ ಹೇಳು. ವಿಷಯ ಕಲೆಕ್ಟ್ ಮಾಡೋದಿಕ್ಕೆ ಹುಡುಗರನ್ನ ಬಿಟ್ಟಿದ್ದೀನಿ. ಇನ್ಫಾರ್ಮೇಶನ್ ಬಂತ. ಸಲಾಂ. ನಮಸ್ಕಾರ ಭಯ್ಯ. ಸಲಾಂ ಅಲೈಕುಂ ಪೂಜಾರಿ ಬಾಯ್. ನಮ್ದುಗೆ ಸಖತ್ ಗಲ್ತಿಗೆ ಮಾಡ್ಬಿಟ್ಟಿದ್ವಿ ಪೂಜಾರಿ ಬಾಯ್. ಆ ಬೈರಾಮನ ಆಡಕ್ಕೆ ಬಿಡ್ಲೇ ಬರ್ದಾಗಿತ್ತು. ಇಷ್ಟಕ್ಕೆಲ್ಲ ಕಾರಣ ನೀವೇ ಬೈ. ನಾವೇ ಯಾರನ್ನು ಕತ್ತರಿಸೋದ್ ಬೇಡ, ಎಲ್ಲ ಸಮಾಧಾನವಾಗಿರೋಣ ಅಂತ ಅನ್ಬಿಟ್ರಿ. ಇಲ್ಲ ಅಂದಿದ್ರೆ ಆ ಬೈರಾಮನ ಕತ್ತರಿಸ್ ಬಿಸಾಕ್ಬಿಡ್ತಿದ್ದೆ. ಏನ್ ಯೋಚನೆ ಮಾಡ್ತಿದ್ದೆ ಪೂಜಾರಿ ಬಾಯ್? ನಮ್ಮಲ್ಲೇ ಯಾವನ ಒಬ್ಬ ನಮಗ್ ಹರಾಮ್ ನನ್ ಮಗ ನಮ್ ಗ್ಯಾಂಗ್ ವಿಷಯನೆಲ್ಲ ಲೀಕ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನನ್ಗೂ ಅದೇ ಡೌಟ್ ಪೂಜಾರಿ. ಅಂತ ನಮಗ್ ಹರಾಮ್ ನನ್ನ ಮಕ್ಳು ನಮ್ ಗ್ಯಾಂಗ್ ಅಲ್ಲಿ ಯಾರು ಇಲ್ಲ ಬಿಡು ಬಾಯ್. ಏನೇ ಆಗ್ಲಿ ಪೂಜಾರಿ ಬಾಯ್, ಆ ಬೈರಾಮ ನಮ್ದಿಗೆ ಉಲ್ಟಾ ಹೊಡೆಯಕ್ಕೆ ಮುಂಚೆ ನಾವೇ ಅವನಿಗೆ ಹೊಡೆದು ಬಿಸಾಕ್ಬಿಡ್ಬೇಕು. ಏಟ್ ತಿಂದಿರೋ ಹುಚ್ಚನಾಯಿ ಯಾವತ್ತಿದ್ರು ಡೇಂಜರ್. ಅದನ್ನ ಬದುಕಕ್ ಬಿಟ್ಟಷ್ಟು ನಮಗೆ ತೊಂದ್ರೆ. ನೀವು ಹೇಳ್ತಾ ಇರೋದು ಸರಿಯಾಗಿದೆ ಪೂಜಾರಿ. ಯಾಕೆ ಅಮ್ಮ ನಿಮ್ದಿಗೆ ತಂದ್ರಿ? ಕೆಲ್ಸೋಳಿಲ್ಲ? ಅವಳ ಗಂಡನ್ಗೆ ಹುಷಾರಿಲ್ವಂತೆ, ಅದಕ್ಕೆ ಬಂದಿಲ್ಲ. ಪೂಜಾರಿ ಬಾಯ್, ಡಾಕ್ಟರ್ ಯಾವತ್ತು ಟೈಮ್ ಕೊಟ್ಟಿದ್ದಾರೆ? ಇನ್ನ 3 ದಿವಸ ಇದೆ. ಹಂಗಾರೆ ನಾವು ದೊಡ್ಡಪ್ಪ ಆಯ್ಕೆಯಿಂದ 3 ದಿನ ಕಾಯ್ಬೇಕು. ಅರ್ಜೆಂಟ್ ಇದ್ರೆ ಹೇಳಿ, ಸಿಸೇರಿಯನ್ ಮಾಡಿಸ್ಬಿಡ್ತೀನಿ. ಪೂಜಾರಿ ಬಾಯ್ ತುಂಬಿ ಮಜಾ ಕೊಡಾತಾ है. बोला भाई. ಏನಾಯ್ತು ಬಾಯ್? ಬಾಂಬೆಲಿ ನಮ್ಮ ಅಣ್ಣನ ಮನೆ ನಮ್ಮ ಮಮ್ಮಿ ಜಾನು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ. ಮುಂದೇನ್ ಮಾಡ್ಬೇಕು ಅದನ್ನ ನೋಡೋಣ. ಸಮಜ್ಗಯ, ಟಿಕೆಟ್ ಅರೇಂಜ್ ಮಾಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಬಾಯ್. ಹೊರಟು ಬನ್ನಿ.